ಗೊರಗುಂಟೆಪಾಳ್ಯದ ಟ್ರಾಫಿಕ್ ಜಾಮ್ಗೆ ಕೊನೆಗೂ ಸಿಗುತ್ತಾ ಮುಕ್ತಿ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿದೆ. ಗೊರಗುಂಟೆಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ಇದರ ನಿವಾರಣೆಗೆ ಜಿಬಿಎ ಈಗ ಮುಂದಾಗಿರುವಂತದ್ದು. ಪಶ್ಚಿಮ ಪಾಲಿಕೆ ಬಜೆಟ್ ಸಂದರ್ಭದಲ್ಲಿ ಟ್ರಾಫಿಕ್ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡೋಕೆ ಪಾಲಿಕೆ ಮುಂದಾಗಿರುವಂತದ್ದು. ಗೊರಗುಂಟೆಪಾಳ್ಯದಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ 2 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಗೊರಗುಂಟೆಪಾಳ್ಯದ 2 ಭಾಗದಲ್ಲೂ ಕೂಡ ರಸ್ತೆ ಅಗಲೀಕರಣ ಆಗುತ್ತೆ. ಸದ್ಯ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಪ್ರಮುಖ ಸಂಚಾರ ಕೇಂದ್ರವಾದ ಗೊರಗುಂಟೆಪಾಳ್ಯದ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಟ್ರಾನ್ಸಿಟ್ ಓರಿಯೆಂಟ್ ಡೆವಲಪ್ಮೆಂಟ್ ಆಧಾರಿತ ವಿಶೇಷ ಯೋಜನೆಯನ್ನ ಕೈಗೊಳ್ಳಲಾಗುವುದು. ತುಮಕೂರು ರಸ್ತೆಯ ಪ್ರಮುಖ ಜಂಕ್ಷನ್ ಆಗಿರುವ ಈ ಪ್ರದೇಶದಲ್ಲಿ ಭಾರಿ ವಾಹನ ಸಂಚಾರದಿಂದ ದಿನನಿತ್ಯ ಟ್ರಾಫಿಕ್ ದಟ್ಟಣೆ ಉಂಟಾಗುತ್ತಿದ್ದು, ಮೆಟ್ರೋ ನಗರದ ಸುತ್ತಮುತ್ತಲಿನ ಮೆಟ್ರೋ ನಿಲ್ದಾಣದ ಸುತ್ತಮುತ್ತ ಪಾದಚಾರಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಪಾದಚಾರಿ ಮಾರ್ಗಗಳು, ಫೀಡರ್ ಬಸ್ ಸೇವೆಗಳು, ಪಾರ್ಕಿಂಗ್ ಸೌಲಭ್ಯವನ್ನು ಅಭಿವೃದ್ಧಿಗೊಳಿಸುವುದು ಹಾಗೂ ವಾಹನ ಸವಾರ